ಮೂರನೇ ಬಾರಿಗೆ ಐಪಿಎಲ್ ಟ್ರೋಫಿ ಗೆದ್ದಂತ ಕೋಲ್ಕತಾ ನೈಟ್ ರೈಡರ್ಸ್ ಕೋಚ್ ಗಂಭೀರ್ಗೆ ಮುತ್ತಕ್ಕಿದ ಕೆಕೆಆರ್ ಮಾಲೀಕ. ಪ್ರಶಸ್ತಿ ಗೆಲ್ಲುವ ಎಸ್ಆರ್ಎಚ್ ಕನಸು ಭಗ್ನ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. 2024ರ ಐಪಿಎಲ್ನಲ್ಲಿ ಫೈನಲ್ ಗೆದ್ದು ಚಾಂಪಿಯನ್ ಆದ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ನೀಡಲಾಗಿದೆ. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ತಂಡದ ವತಿಯಿಂದ 20 ಕೋಟಿಯ ಚೆಕ್ ಸ್ವೀಕರಿಸಿ ಮಿಂಚಿದ್ದಾರೆ. 2024ರ ಐಪಿಎಲ್ನ ಫೈನಲ್ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಸೋತು ರನ್ನರ್ ಅಪ್ ಆದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 12.5 ಕೋಟಿ ಬಹುಮಾನ ನೀಡಲಾಯಿತು. ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ತಂಡದ ವತಿಯಿಂದ 12.5 ಕೋಟಿ ರೂಪಾಯಿಯ ಚೆಕ್ ಸ್ವೀಕರಿಸಿದರು. ಐಪಿಎಲ್ನ ಫೈನಲ್ ಗೆಲ್ಲುವ ಮೂಲಕ ಬಂಗಾಳದಾದ್ಯಂತ ಸಂಭ್ರಮದ ಗಾಳಿ ಬೀಸುವಂತೆ ಮಾಡಿದ್ದೀರಾ. ಈ ದಾಖಲೆಯ ಗೆಲುವು ಸಾಧಿಸಿದ ಕೆಕೆಆರ್ ತಂಡದ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಮುಂದೇನೂ ಮತ್ತಷ್ಟು ಗೆಲುವಿನ ಸಂಭ್ರಮಗಳು ಬರಲಿ ಅಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಸೋಲ್ತಾ ಇದ್ದಂತೆ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಕಣ್ಣೀರಿಟ್ಟಿದ್ದಾರೆ. ಇತ್ತ ಕೆಕೆಆರ್ ಗೆಲುವು ಸಾಧಿಸ್ತಾ ಇದ್ದಂತೆ ಕಾವ್ಯ ಕ್ಯಾಮೆರಾಮನ್ಗೆ ಕಾಣಿಸದಂತೆ ಅತ್ತ ತಿರುಗಿ ಕಣ್ಣೀರಿಟ್ರು. ನಂತರ ಚಪ್ಪಾಳೆ ತಟ್ಟಿ ತಂಡವನ್ನ ಹುರಿದುಂಬಿಸಿದ್ರು. ನಾನು ನನ್ನ ಕೆರಿಯರ್ನ ಕೊನೆಯ ಹಂತದಲ್ಲಿದ್ದೇನೆ. ಆದರೆ ಐಪಿಎಲ್ನಲ್ಲಿ ನಾನು ಉತ್ತಮ ಸಮಯ ಕಳೆದಿದ್ದೇನೆ, ಸಂಭ್ರಮಿಸ್ತಾ ಇದ್ದೇನೆ. ಮುಂದಿನ ವರ್ಷ ಮತ್ತೆ ಐಪಿಎಲ್ಗೆ ಮಾಡೋದಕ್ಕೆ ಇಷ್ಟಪಡ್ತೇನೆ, ಹೀಗಂತ ಕೆಕೆಆರ್ ತಂಡದ ಸ್ಟಾರ್ ಬೌಲರ್ ಸ್ಟಾರ್ಕ್ ಹೇಳಿದ್ದಾರೆ.